Hey guys, welcome to our YouTube channel. I hope you all are studying well. ನೋಡಿ ನಾನು ನಿನ್ನೆ ಟಾಸ್ಕ್ ಕೊಟ್ಟಿದ್ದೆ. ಆ ಟಾಸ್ಕ್ಗಳನ್ನು ಬಹಳಷ್ಟು ಜನ ಕಂಪ್ಲೀಟ್ ಮಾಡಿಲ್ಲ ಆ್ಯಂಡ್ ಬರೆದು ಕಳಿಸಿಲ್ಲ ನನಗೆ. ಆ್ಯಂಡ್ ಐ ಆಮ್ ರಿಯಲಿ ನಾಟ್ ಡಿಸಪಾಯಿಂಟೆಡ್ ಬಿಕಾಸ್ ಐ ಎಕ್ಸ್ಪೆಕ್ಟೆಡ್ ದಿಸ್. ಒಂದು ಕೆಲಸನ ಏನು ಮಾಡ್ತಿರ್ತಾರೆ ಯಾರೋ ಒಬ್ಬ ವ್ಯಕ್ತಿಗೆ ಪ್ರತಿದಿನ ಮಾಡು ಅಂದರೆ ಇಟ್ಸ್ ನಾಟ್ ದ್ಯಾಟ್ ಈಸಿ. ಆ್ಯಂಡ್ ದ್ಯಾಟ್ಸ್ ವೈ 1,00,000 ಜನ ಅಭ್ಯರ್ಥಿಗಳು PSI ಎಕ್ಸಾಮ್ ಬರೀತಾರೆ, ಟ್ರಾನ್ಸ್ಲೇಷನ್ ಕಲಿತೀನಿ ಅಂತ ಬರ್ತಾರೆ. ಅದರೊಳಗೆ ರಿಯಲಿ ಸೀರಿಯಸ್ ಆಗಿ ಕಲಿಲೇಬೇಕು, ಓದಲೇಬೇಕು ಅಂತ ಬಂದವರು ಮಾತ್ರ 100 ಜನ ಮಾತ್ರ. ಅದಕ್ಕೇ 1,00,000 ಜನರಲ್ಲಿ 100 ಜನ ಎಕ್ಸಾಮ್ನ ಪಾಸ್ ಮಾಡ್ತಾರೆ. ಇದಕ್ಕೆ ಬಹಳಷ್ಟು ಶ್ರದ್ಧೆ, ಭಕ್ತಿ ಬೇಕು. ಇಟ್ಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ. ಆ್ಯಂಡ್ ಇಟ್ ಶೋಸ್ ದ್ಯಾಟ್ ಎಲ್ಲಿ ಹೋದರೂ ಅಳ್ಕೋತ ಅಡ್ಡಾಡ್ತಾರೆ. ಕಾಲ್ ಫಾರ್ಮ್ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಸರ್ಕಾರ ಸರಿ ಇಲ್ಲ, ಆಮೇಲೆ ನಮ್ಮ ಟೈಮ್ ಸರಿ ಇಲ್ಲ, ನಮ್ಮ ಹಣೆ ಬರ ಸರಿ ಇಲ್ಲ, ಹಾಗೆ ಹೀಗೆ ಅಂತ. ಬಟ್ ನೀವು ಅಭ್ಯಾಸನೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಒಂದು ಟಾರ್ಗೆಟ್ ಹಾಕ್ಕೊಳ್ತಾ ಇಲ್ಲ, ಅದನ್ನು ಕಂಪ್ಲೀಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಯಾವಾಗ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಿ, ನಿಮ್ಮ ಮಿಸ್ಟೇಕ್ನ ನೀವು ರೆಕ್ಟಿಫೈ ಮಾಡ್ತೀರಿ, ದೆನ್ ಓನ್ಲಿ ಚೇಂಜಸ್ ಕಮ್ ಇನ್ ಯುವರ್ ಲೈಫ್, ದೆನ್ ಓನ್ಲಿ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್ ಗೈಸ್. And anyway, it's my duty as a teacher to give you task, as I promised you that whoever want to improve the English language, I am giving such a practical examples and practical things to do. It is not a bookish one. And ಮುಂದೆ ಹೋದಂಗೆ I even want to tell you to write the stories regarding your life. Some people like they are writing beautifully guys, okay. And whatever I am giving, they are following it. I am sure their confidence will be boosted. And one day, 10 day, 30 day, 40 day, you just see the change. Okay, you can see the change. And as far as spoken English is concerned, see, I did not enter to that field because people are not ready to do these basic things. You could ಮಾಡ್ಲರೆ how they learn the ವೆಕ್ಯಾಬ್ಲರಿ ಬರದೆ ಎಲ್ಲಿಂದ ಇಂಗ್ಲೀಷ್ ಬರುತ್ತೆ. ಸಿ, ಆದ್ದರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ವೆಕ್ಯಾಬ್ಲರೀಸ್ ಗೈಸ್. ಆ್ಯಂಡ್ ಅದಕ್ಕೆ ಬೇರೆದವ್ರು ಬರಿತಾ ಇರೋದನ್ನು ನೋಡ್ರಿ, ನೀವು ಬರೀರಿ ಅಂತ ನಾನು ಹೇಳಿದ್ದೀನಿ. ಮೇ ಬಿ ದೀಸ್ ಕ್ಲಾಸಸ್ ಆರ್ ಫ್ರೀ, ಬಟ್ ಯು ಪೀಪಲ್ ಆರ್ ನಾಟ್ ಟೇಕಿಂಗ್ ಇಟ್ ಸೀರಿಯಸ್. ಆ್ಯಂಡ್ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಗೈಸ್. ಇನ್ ಪ್ರೀಬೀಸ್ ಪೀಪಲ್ ವಿಲ್ ಟೇಕ್ ಕ್ಯಾನ್ ಫಾರ್ ಗ್ರ್ಯಾಂಟೆಡ್. ಎಲ್ಲಿವರೆಗೂ ನಾವು ಉಚಿತವಾಗಿ ಕೊಡೋಕ್ಕೆ ಶುರು ಮಾಡ್ತೀವಿ, ಅಲ್ಲಿಗೆ ಸ್ಟೂಡೆಂಟ್ಸ್ಗೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ಅದು ಎಷ್ಟೋ ಜನ ವಿದ್ಯಾರ್ಥಿಗಳಿರ್ತಾರೆ, ನಾವು ಹೇಳಿದ್ದು, ಟೀಚರ್ ಹೇಳಿದ್ದು ಏನಾದರೂ ಒಂದು ಮಾಡಲಿಲ್ಲ ಅಂದರೆ 100 ಪ್ರಶ್ನೆಗಳನ್ನು ಕೇಳ್ತಾರೆ, ಏನೇನೋ ಕಮೆಂಟ್ ಹಾಕ್ತಾರೆ. ಆದರೆ ಫ್ರೀಯಾಗಿ ಇದನ್ನು ಮಾಡ್ರು ಅಂದರೆ ಅದನ್ನು ಮಾಡೋದಿಲ್ಲ. ಸಿ ಹೌ ದಿಸ್ ಸೊಸೈಟಿ ಈಸ್, ಓಕೆ. ಆಮೇಲೆ these are the negative factors guys. And anyway, I don't want to go into that deep. 12th day's task ಏನು ಅಂದರೆ frame a sentence using these vocabularies. I am giving you 5-6 vocabularies. Out of 6, try to do it 5 vocabularies. ಏನು ಮಾಡಬೇಕು ನೀವು? ಅಬ್ಯಾಂಡನ್. ಓಕೆ, ಅಬ್ಯಾಂಡನ್ ಇದರ ಕನ್ನಡ ಮೀನಿಂಗ್ ಕೂಡ ಕೊಟ್ಟಿದ್ದೀನಿ, ನಿಮಗೆ ತೊಂದರೆ ಆಗಬಾರ್ದು ಅಂತ. ಓಕೆ, ಸೊ ಈ ಪದವನ್ನು ಉಪಯೋಗ ಮಾಡಿ ನೀವೇನು ಮಾಡಬೇಕು, ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು ಇಂಗ್ಲೀಷ್ ಒಳಗೆ. ಓಕೆ, ಸೊ ಅಬ್ಯಾಂಡನ್. ಓಕೆ, ಐ ಅಬ್ಯಾಂಡನ್ ಟೊಬ್ಯಾಕೋ. ಓಕೆ, ನೀವು ವಾಟ್ ಎವರ್. ಓಕೆ, ಐ ಅಬ್ಯಾಂಡನ್ ಡ್ರಗ್ಸ್. ಯು ಕ್ಯಾನ್ ಯೂಸ್ ಫಾರ್ ಎನಿ other sentence also. I am just giving you example. Reluctant, crucial, deteriorate, and generous, eliminate. These are the words. And out of these words, at least use 5 words to make a sentence. Okay, these are vocabularies. And some people are asking me, sir, give us important words. These all are important words for life, for exam, and to even to attempt that precise, that passage reading as well in many of the competitive exam. Those who are preparing for SSC exam also, you can try it out guys. And those who are preparing for group C also, you can try it out. And even I would request, even if you are preparing for police constable exam, why don't you try? Okay, so try to learn guys. And this is like learning a vocabulary. You no need to pay money for this. And it's a pre class. And please try to learn. This is going to helpful for you people.
ಆ್ಯಂಡ್ ಅದಕ್ಕೆ ನೀವು ಕಲಿತ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ರೈಟ್, use these vocabularies in sentence and frame a sentence and send it in either in Telegram group or in YouTube comment session. Don't forget to do it. And this is the 12th day task. I hope those people who are doing regular work, they are enjoying the work, and as well as they are seeing the changes in them. Okay, and definitely at least 3 months you need to do it daily without miss. See, day one, lot of people said yes sir, I am ready, ready. Where those people are after 10-12 days? This is what, guys, in India people tell that public mind is always short, and this is 100% true. And people don't remember anything because so much of population, so many masalas, so many things are going on, and where they remember these all things. Okay, that's a problem. And anyway, those who are practicing, please continue your practice, guys. All the best. Take care. Bye bye.